ದೇಶದಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NTA ರಾಷ್ಟ್ರೀಯ ಟೆಸ್ಟಿಂಗ್ ಏಜೆನ್ಸಿ ಅಥವಾ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಪರೀಕ್ಷಾ ಸಂಸ್ಥೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ನಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಸದ್ಯ ಇರುವಂಥ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರದ್ದು ಮಾಡಿ ಆದೇಶವನ್ನು ಮಾಡಲಾಗಿದೆ. ಹೊಸ ಕಾಯ್ದೆಯ ಮೂಲಕ ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸ್ಪಷ್ಟ ಕಾನೂನು, ಸ್ಪಷ್ಟ ಅಧಿಕಾರ, ಕಟ್ಟುನಿಟ್ಟಿನ ಪಾರದರ್ಶಕ ನಿಯಮವನ್ನು ಜಾರಿಗೊಳಿಸಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಸಂಸತ್ತಿಗೆ ಅದರ ನೇರ ಹೊಣೆಗಾರಿಕೆ ಬರೀ ಅಧಿಕಾರಿಗಳ ಮೇಲಲ್ಲ, ಸಂಸತ್ತೇ ಅದರ ಹೊಣೆಗಾರಿಕೆಯನ್ನು ಒತ್ತುಕೊಳ್ಬೇಕು ಅಂತ, ಸಂಸತ್ತಿನ ನೇರ ಹೊಣೆಗಾರಿಕೆ ಇರಬೇಕು. ಹೊಸ ಸಂಸ್ಥೆಯನ್ನು ಸ್ಥಾಪಿಸಿ ಅತಿ ದೊಡ್ಡ ಪರೀಕ್ಷೆ ನಡೆಸುವ ಈ ಸಂಸ್ಥೆಗಳು ಸದೃಢವಾಗಿರಬೇಕು ಅಂಥೇಳಿ, ಬಲವಾದ ಕಾನೂನು ಇರಬೇಕು, ಹೊಣೆಗಾರಿಕೆ ಹೊಂದಿರಬೇಕು ಅಂಥೇಳಿ ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ನಿಂದ ಈ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮಕ್ಕೆ ಸಾಲು ಸಾಲು ಜೀವಗಳು ಬಲಿಯಾಗ್ತಾ ಇದ್ದಾವೆ. ನಿನ್ನೆಯಿಂದ 4 ಆಕಾಂಕ್ಷಿಗಳು ನೇಣಿಗೆ ಶರಣಾಗಿದ್ದಾರೆ. ವೈದ್ಯರಾಗುವ ಕನಸನ್ನು ಹೊತ್ತಂಥವರು ನೀಟ್ ಅಕ್ರಮಕ್ಕೆ ಬಲಿಯಾಗಿದ್ದಾರೆ. ಯಾವ ನೆಲದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತೋ ಅದೇ ನೆಲದಲ್ಲಿಯೇ ವಿದ್ಯಾರ್ಥಿಗಳು ಪ್ರಾಣವನ್ನು ಆತ್ಮಹತ್ಯೆಯ ರೂಪದಲ್ಲಿ ಬಲಿ ಕೊಟ್ಟಿದ್ದಾರೆ. ಹೌದು, ರಾಜಸ್ಥಾನ, ಗೋವಾ, ದೆಹಲಿ, ಮಧ್ಯಪ್ರದೇಶದಲ್ಲಿ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀಟ್ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ನೀಟ್ ರದ್ದಾದ ಹಿನ್ನೆಲೆ 4 ಆಕಾಂಕ್ಷಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಸಾವಿನ ಪ್ರಕರಣವನ್ನು ನೋಡ್ತಾ ಹೋಗೋಣ, ಯಾರೆಲ್ಲ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂಥೇಳಿ. ಉತ್ತರ ಪ್ರದೇಶದ 21 ವರ್ಷದ ರಿತಿಕ್ ಲಖೀಂಪುರ್ ನೋಡಿ, ಉತ್ತರ ಪ್ರದೇಶದ 21 ವರ್ಷದ ರಿತಿಕ್ ಲಖೀಂಪುರ್ ಖೇರಿಯ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 3ನೇ ಬಾರಿಗೆ ನೀಟ್ ಪರೀಕ್ಷೆ ಬರೆದಿದ್ದಾರೆ ರಿತಿಕ್. ನೋಡಿ, 3ನೇ ಬಾರಿಗೆ ನೀಟ್ ಅಟೆಂಪ್ಟ್ ಮಾಡಿದಂಥ ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರಬಹುದು ಅಂತ ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಆತ 2 ವರ್ಷಗಳನ್ನು ನೀಟ್ನ ಜಪದಲ್ಲಿಯೇ, ವ್ರತದಲ್ಲಿಯೇ, ತಪಸ್ಸಿನಲ್ಲಿ 2 ವರ್ಷ ಕಳೆದು 3ನೇ ವರ್ಷವಾದರೂ ಕೂಡ ನಾನು ಸೀಟನ್ನು ಪಡಿತೇನೆ ಅಂತ ಹೇಳಿ. ನೋಡಿ, ಒಂದು ಕನಸಿರುತ್ತೆ, ನನಗೆ ಮೆಡಿಕಲ್ ಸಿಗಲಿಲ್ವಾ, MBBS ಸಿಗಲಿಲ್ವಾ, ಬಿಡಿ ನಾನು BDS ಮಾಡ್ತೀನಿ, ಡೆಂಟಲ್ ಮಾಡ್ತೀನಿ. ಸರಿ, ಡೆಂಟಲ್ ಸಿಗಲಿಲ್ವಾ, ಬಿಡಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಇಂಜಿನಿಯರಿಂಗಲ್ಲಿ ಒಳ್ಳೆ ಸೀಟ್ ಸಿಗಲಿಲ್ವಾ, ಒಳ್ಳೆ ಡಿಪಾರ್ಟ್ಮೆಂಟ್ ಸಿಗಲಿಲ್ವಾ, ಸಿಕ್ಕದ್ದು ಮಾಡ್ತೀನಿ ಅಂತ ಹೇಳುವಂಥ ವಿದ್ಯಾರ್ಥಿಗಳ ಒಂದು ಲೆಕ್ಕಾಚಾರ ಬೇರೆ ಇರುತ್ತೆ. ಬಟ್ ನಾನು ವೈದ್ಯನೇ ಆಗಬೇಕು ಅಂತ ಹೇಳಿ 3 ವರ್ಷ ತಪಸ್ಸು ಮಾಡಿದಂಥ ವಿದ್ಯಾರ್ಥಿಗೆ ಭವಿಷ್ಯ ಕಾಣಿಸ್ತಾ, ದಾರಿ ಕಾಣಿಸ್ತಾ ಆತ ಆತ್ಮಹತ್ಯೆಗೆ ಶರಣಾಗೋದು ಬಿಟ್ಟು ಬೇರೆ ಏನೂ ಕಾಣಿಸಲಿಲ್ಲ. ಬಟ್ ಅದು ಮಾರ್ಗ ಅಲ್ಲ. 3ನೇ ಬಾರಿಗೆ ನೀಟ್ ಪರೀಕ್ಷೆ ಬರೆದಿದ್ದ ರಿತಿಕ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಬಾರಿ ಆದರೂ ಕೂಡ ನೀಟ್ ಪಾಸ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ದ. ಅವರ ಪೋಷಕರು ಕೂಡ ಕನಸಿಟ್ಕೊಂಡಿದ್ದರು. ಆ ಕನಸು ಆತನ ಸಾವಿನೊಂದಿಗೆ ಕನಸು ಕೂಡ ಮಣ್ಣಾಗಿದೆ. ಇನ್ನು ಪ್ರಕರಣ 2ನೇ ಪ್ರಕರಣ ನೋಡೋದಾದರೆ, ದೆಹಲಿಯ ವಿದ್ಯಾರ್ಥಿನಿ ಅನ್ನಿಕಾ 2024, 25, 26ರಲ್ಲಿ 3 ವರ್ಷ ಆಕೆ ಪರೀಕ್ಷೆ ಬರ್ತಿದ್ಲು. ಆಕೆ ಇದ್ದು ಅದೇ ಕತೆ. ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ, ನಾನು ವೈದ್ಯಳೇ ಆಗ್ತೀನಿ ಅಂತ ಹೇಳಿ ಅನ್ನಿಕಾ ಪರೀಕ್ಷೆ ಬರೆದಿದ್ಲು. ದೆಹಲಿಯಲ್ಲಿ ಕುಟುಂಬದ ಜೊತೆಗಿದ್ದ ವಿದ್ಯಾರ್ಥಿನಿ ಅನ್ನಿಕಾ ಮನೆಯಲ್ಲಿಯೇ ಅನುಮಾನಾಸ್ಪದ ರೀತಿಯಲ್ಲಿ ಅನ್ನಿಕಾ ಸಾವನ್ನಪ್ಪಿದ್ದಾಳೆ. ಮರಣೋತ್ತರ ಪರೀಕ್ಷೆಯಲ್ಲಿದೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. UDR ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಇನ್ನು ರಾಜಸ್ಥಾನದ ಪ್ರದೀಪ್ ಮಹೀಚ್ ನೇಣು ಬಿಗಿದುಕೊಂಡು ನೀಟ್ ಎಕ್ಸಾಮ್ ಅಥವಾ ನೀಟ್ ಪರೀಕ್ಷೆ ಬರೆದಿದ್ದಂಥ ಪ್ರದೀಪ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಾಜಸ್ಥಾನದ ಜುಂಜುನು ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ನೀಟ್ನಲ್ಲಿ 650 ಅಂಕ ಪಡೆಯುವಂಥ ನಿರೀಕ್ಷೆಯಲ್ಲಿದ್ದ ಪ್ರದೀಪ್. ಆದರೆ ಪರೀಕ್ಷೆ ರದ್ದಾಯಿತು. ನಾನು ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀನಿ ಈ ವರ್ಷ ನಂಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ. ಬಟ್ ಯಾರೋ ಮಾಡಿದ ತಪ್ಪಿಗೆ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಹೀಗಾಗಿ ಪ್ರದೀಪ್ ಕನಸು ನುಚ್ಚುನೂರಾಯಿತು. ಹೀಗಾಗಿ ಆತ ಮರಣೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಇನ್ನು ಗೋವಾದ ಸಿದ್ಧಾರ್ಥ್ ಹೆಗ್ಡೆ ಕೂಡ ನೇಣಿಗೆ ಕರುಳೊಡ್ಡಿ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಬರೀ 17 ವರ್ಷ ಅವನಿಗೆ, ಅಥವಾ 18 ವರ್ಷ ಅಂದ್ಕೊಳ್ಳಿ. ಶೈಕ್ಷಣಿಕ ಒತ್ತಡಕ್ಕೆ ಆತ್ಮಹತ್ಯೆ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ನೋಡಿ, ಈಗಿನ್ನೂ ಬೆಳೆಯುವಂಥ ಯುವಕರು, ಕನಸನ್ನು ಬೆನ್ನಟ್ಟಿ ಹೊರಟಂಥ ಯುವಕರು, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀನಿ ಅಂತ ಹೊರಟಂಥ ಯುವಕರು ಸಾವಿನೊಂದಿಗೆ ಶರಣಾಗಿದ್ದಾರೆ. ಸೋತಿದ್ದಾರೆ. ಅವರು ಸೋತಿಲ್ಲ, ಸೋಲಿಸಲಾಗಿದೆ. ಅವರು ಸೋತಿಲ್ಲ, ಸತ್ತಿಲ್ಲ, ಸಾಯಿಸಲಾಗಿದೆ, ಸೋಲಿಸಲಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಸೋರಿಕೆಯ
ಅಕ್ರಮ, ಈ ಸೋರಿಕೆ ಅಕ್ರಮ, ಈ ಕರ್ಮಕಾಂಡದ ಕಾರಣಕ್ಕಾಗಿ ಅವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೋಡಿ, ಈ ಪ್ರಶ್ನೆ ಪತ್ರಿಕೆ ಮಾರಾಟದಿಂದ 1 ಲಕ್ಷ ಬರುತ್ತೋ, 2 ಲಕ್ಷ ಬರುತ್ತೋ, 10 ಲಕ್ಷ ಬರುತ್ತೋ, 20 ಲಕ್ಷ ಬರುತ್ತೋ, 50 ಲಕ್ಷ ಬರುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಎಷ್ಟು ಕೋಟಿ ಕೊಟ್ಟರೂ ಕೂಡ ಕೈಗೆ ಬಂದಂಥ ಮಕ್ಕಳು, ವೈದ್ಯರಾಗಬೇಕು ಅಂತ ಹೇಳಿ ಕನಸು ಕಂಡಂಥ ಮಕ್ಕಳು ಎಷ್ಟು ಕೋಟಿ ಕೊಟ್ಟರೆ ಬದುಕಿ ವಾಪಸ್ ಬರ್ತಾರೆ? ಇದನ್ನು ಆಲೋಚಿಸಬೇಕಾಗಿದೆ. ಸರ್ಕಾರಗಳು ಆರೋಪ ಪ್ರತ್ಯಾರೋಪ ಏನೇ ಇದ್ದರೂ ಕೂಡ ಮಾನವೀಯ ನೆಲೆಗಟ್ಟಿನ ಮೇಲೆ ನೋಡಬೇಕಾಗಿದೆ. ಇಂಥ ಸೋರಿಕೆಯನ್ನು ತಡೆಯುವ ಮೂಲಕ ವಿದ್ಯಾರ್ಥಿಗಳ ಬಾಳಲ್ಲಿ, ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ ಆಡೋದನ್ನು ನಿಲ್ಲಿಸಬೇಕಾಗಿದೆ. ನೀಟ್ ಆಕಾಂಕ್ಷಿಗಳ ಸಾವಿಗೆ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ನರೇಂದ್ರ ಮೋದಿಯವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಶಿಕ್ಷಣ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿಯವರೇ, ಎಷ್ಟು ರತಿಕಗಳು ಬಲಿಯಾಗಬೇಕು? ಉತ್ತರ ಪ್ರದೇಶದ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿದ್ದಾರೆ. ಭ್ರಷ್ಟ ವ್ಯವಸ್ಥೆಯಿಂದ ಆಕಾಂಕ್ಷಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಮಕ್ಕಳು ಪರೀಕ್ಷೆಗಳಿಗೆ ಸೋತಿಲ್ಲ, ಅವರು ಭ್ರಷ್ಟ ವ್ಯವಸ್ಥೆಯಿಂದ ಕೊಲ್ಲಲ್ಪಟ್ಟಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಇದು ವ್ಯವಸ್ಥಿತ ಕೊಲೆ. 2015ರಿಂದ 2026ರವರೆಗೆ 148 ಪರೀಕ್ಷಾ ಹಗರಣಗಳು ನಡೆದಿದ್ದಾವೆ. 148 ಹಗರಣಗಳಲ್ಲಿ ಕೇವಲ ಒಬ್ಬರು ಮಾತ್ರ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಕೇವಲ ಇದು ರಾಹುಲ್ ಗಾಂಧಿ ರಾಜಕೀಯವಾಗಿ ಮಾತನಾಡೋದು ಬೇರೆ, ರಾಜಕೀಯ ಅಂಶವನ್ನೇ ಇಲ್ಲಿ ತರೋದು ಬೇಡ. ಬಟ್ ರಾಹುಲ್ ಗಾಂಧಿಯ ಮಾತುಗಳಲ್ಲಿ ಸತ್ಯತೆ ಇದೆ. ಒಬ್ಬ ಪೋಷಕರಾಗಿ, ಒಬ್ಬ ಸಮಾಜದ ಕಳಕಳಿರುವಂಥ ವ್ಯಕ್ತಿಯಾಗಿ ಅದನ್ನು ಗಮನಿಸಿದರೆ ಖಂಡಿತವಾಗಿಯೂ ಕೂಡ 148 ಪರೀಕ್ಷಾ ಅಕ್ರಮಗಳು ನಡೆದಿದ್ದಾವೆ ಅಂದರೆ ನಾವು ತಿದ್ದುಕೊಂಡಿಲ್ಲ, ಬದಲಾಗಿಲ್ಲ. ನಮ್ಮ ತಪ್ಪನ್ನು ನಾವು ಸರಿಪಡಿಸಿಕೊಂಡಿಲ್ಲ. ನಮ್ಮ ತಪ್ಪುಗಳನ್ನು ಹಾಗೇ ನಮ್ಮ ಬೆನ್ನ ಮೇಲೆ ಹೊತ್ತು ಸಾಕ್ತಾ ಇದ್ದೇವೆ. ಹೀಗಾಗಿ ಯಾರದ್ದೋ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಯಾರದ್ದೋ ಮಕ್ಕಳು ಶವವಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ದುರಂತ. ಅನೇಕ ಅಂಶಗಳಿದ್ದಾವೆ ನೋಡಿ. ನಾವು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತನಾಡ್ತೀವೋ, ಚಿನ್ನದ ಬಗ್ಗೆ ಮಾತನಾಡ್ತೀವೋ, ವಿದೇಶ ಪ್ರವಾಸದ ಬಗ್ಗೆ ಮಾತನಾಡ್ತೀವೋ, ಅದೆಲ್ಲದಕ್ಕೂ ಮುಖ್ಯವಾದಂಥ ಧ್ವನಿ ಎತ್ತಲೇಬೇಕಾದ ವಿಷಯ ಅಂತ ಹೇಳಿದ್ರೆ ನೀಟ್ನ ಸೋರಿಕೆ ಪ್ರಕರಣ. ಇದು ಲಕ್ಷಾಂತರ ವಿದ್ಯಾರ್ಥಿಗಳ, ಕೋಟ್ಯಂತರ ವಿದ್ಯಾರ್ಥಿಗಳ ಬದುಕಿನ ಪ್ರಶ್ನೆ, ಅವರ ಪೋಷಕರ ಬದುಕಿನ ಜೀವನದ ಪ್ರಶ್ನೆ. ಸೊ ಹೀಗಾಗಿ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಒಂದು ಕಡೆ ರಾಜಕೀಯ ಬದಿಗಿಟ್ಟು ಕೂಡ ಮುಂದಾದರೂ ಕೂಡ ಈ ಕ್ರಮಗಳು ನಿಲ್ಲಬೇಕಾಗಿದೆ. ಬಟ್ ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ದೇವೆ, CBIಗೆ ವಹಿಸಿದ್ದೇವೆ, ತನಿಖೆ ಮಾಡ್ತಾ ಇದ್ದಾರೆ. ಇದೊಂದು ಸಾಂಪ್ರದಾಯಿಕ ಹೇಳಿಕೆ ಅಂತ ಕರಿತೀವಿ ಅಷ್ಟೇ. ಸಾಂಪ್ರದಾಯಿಕವಾಗಿ ನಾವು ತನಿಖೆಗೆ ಒಪ್ಪಿಸಿದ್ದೇವಪ್ಪ, ಸರ್ಕಾರ ಜವಾಬ್ದಾರಿ ನಾವು ಮಾಡಿ ಮುಗಿಸಿದ್ದೇವೆ ಅಂತ ಕೈ ತೊಳೆಯೋ ಪ್ರಯತ್ನ, ಕೈ ತೊಳೆದುಕೊಳ್ಕೊಂಡ್ಬಿಡ್ತಾರೆ. ಹೌದು, ನಾವು CIDಗೆ ಒಪ್ಪಿಸಿದ್ದೀವಿ ಅಥವಾ CBIಗೆ ಒಪ್ಪಿಸಿದ್ದೀವಿ, ಮುಗೀತಲ್ಲ ಸರ್ಕಾರದ ಜವಾಬ್ದಾರಿ. ಇದೇನು ಸರ್ಕಾರದ ಜವಾಬ್ದಾರಿ? ನಿಜಕ್ಕೂ ಕೂಡ ನಾಚಿಕೆ ಅಂತ ಅನಿಸುತ್ತೆ. ನಮ್ಮ ಪರೀಕ್ಷೆಗಳು ಹೇಳಿ ಕೇಳಿ MBBS ಅರ್ಹತೆ ಪಡೆಯುವಂಥ ಪರೀಕ್ಷೆ ಇದು. ನಕಲಿ ಮಾಡೋ, ಚೀಟಿ ಕೊಟ್ಟೋ ಸೀಟ್ಗಳನ್ನು ಪಡೆದುಕೊಂಡು ಅವರು ಡಾಕ್ಟ್ರಾಗಿ ಬಂದುಬಿಟ್ರೆ ನಮ್ಮ ಸಮಾಜದ ಪರಿಸ್ಥಿತಿ ಹೆಂಗಿರುತ್ತೆ? ರೋಗಿಗಳ ಪರಿಸ್ಥಿತಿ ದೇವರೇ ಕಾಪಾಡಬೇಕು. ನಿಜಕ್ಕೂ ಕೂಡ ಇಂಥ ಘಟನೆ ಇದೆಯಾವಲ್ಲ, ಇದು ಮರುಕಳಿಸಬಾರ್ದು ಅಂತ ಹೇಳಿದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನೇ ರದ್ದುಗೊಳಿಸಬೇಕು ಅಂತ ಒಂದು ಕಡೆ ಇದೆಯಲ್ಲ, ಅದಾಗಬೇಕು. ಈ ಹಿಂದೆ CET ಆಗ್ತಾ ಇತ್ತಲ್ಲ, ಆಯಾ ರಾಜ್ಯಗಳಿಗೆ ಪರೀಕ್ಷೆಗೆ ನಡೆಸುವಂಥ ಅಧಿಕಾರ ಕೊಟ್ಟುಬಿಟ್ರೆ ಅಲ್ಲಿ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ.